ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು 82 ಮಿನಿ ಬ್ಲಾಗ್. ಇವತ್ತು ಫ್ರೈಡೇ ಮಾರ್ನಿಂಗಿಂದ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಹಸ್ಬೆಂಡ್ ಬಾಕ್ಸ್ಗೆ ಎಗ್ಸ್ ಬೇಕು ಅಂತ ಹೇಳಿದ್ರು. ಸೊ ಅವ್ರಿಗೂ ಬಾಯ್ಲ್ ಮಾಡಿ ಮತ್ತು ಪಾಪು ಶಿಂಜು ಸಹ ಬಾಯ್ಲ್ ಮಾಡಿದ್ದೆ. ಸೊ ನಮ್ಮ ಶಿಂಜು ಮೊಟ್ಟೆನ ಸ್ಪೆಷಲಿ ಬೇಕಾದ್ರೆ ಸೌಂಡ್ ಕೇಳಿದ್ರೆ ಸಾಕು ಬಂದು ಕಿಚನಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಸೊ ಅದಾದಮೇಲೆ ಅವ್ರಿಗೆ ರೈಸು ಮತ್ತು ಎಗ್ನ ಸ್ಮ್ಯಾಶ್ ಮಾಡಿಟ್ಟು ಇಟ್ಟೆ. ಸೊ ಅವ್ರು ಹ್ಯಾಪಿಯಾಗಿ ತಿಂತಾರೆ. ಸೊ ಅವ್ರಿಗೆ ಎಗ್ ಅಂದರೆ ಮತ್ತು ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಸೊ ಪಾಪು ಸಹ ಎಗ್ನ ಕೊಟ್ಟಿದ್ದೀನಿ. ಅವ್ನಿಗೆ ಕೊಡು ತಿನ್ನಿಸ್ತೀನಿ ಅಂದರೆ ಈಗ ನಾನೇ ತಿಂತೀನಿ ಅಂತೇಳಿ ಸೊ ಕೈ ಬಾಯಲ್ಲಿ ಇಟ್ಕೊಂಡು ಆಟ ಆಡ್ಕೊಂಡಿದ್ದಾನೆ. ಒಂದು ಹಾಫ್ ಆನ್ ಅವರ್ ಹಾಗೇ ಮಾಡ್ತಿದ್ದ. ಸೊ ಅದಾದಮೇಲೆ ನಾನೇ ಇಸ್ಕೊಂಡು ಅವನಿಗೆ ತಿನ್ನಿಸಿದ್ದಾಯಿತು. ಅದಾದಮೇಲೆ ಒಂದು 11 o'clock ಆಗಿ ಪಾಪುಗೆ ಸ್ನಾನ ಮಾಡಿಸಿ ಬಾಡಿ ಲೋಷನ್ ಅಪ್ಲೈ ಮಾಡ್ತಿದ್ದೀನಿ. ಈಗಂತೂ ವೆದರ್ ತುಂಬ ವರ್ಸ್ಟಾಗಿದೆ ಅಂತಲೇ ಹೇಳ್ಬೋದು. ಯಾವಾಗ ಬಿಸಿಲಿರುತ್ತೆ, ಯಾವಾಗ ಮಳೆ ಬರುತ್ತೆ, ಯಾವಾಗ ಚಳಿ ಬರುತ್ತೆ, ಚಳಿ ಆಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅವ್ನಿಗೆ ಬಾಡಿ ಲೋಷನ್ ಕಂಪಲ್ಸರಿ ಡೈಲಿ ಅಪ್ಲೈ ಮಾಡ್ತೀನಿ. ಸೊ ಆಮೇಲೆ ರೆಡಿ ಮಾಡಿಕೊಂಡಿಸಿ ಆಯಿಲ್ ಅಪ್ಲೈ ಮಾಡೋಣ ಅವನಿಗೆ ಅಂತ ಹೇಳಿ ಆಯಿಲ್ನ ಬಿಸಿ ಮಾಡ್ಕೊಂಡು ಬಂದು ಹಂಗೆ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಅವ್ನಿಗೆ ಯಾವಾಗೂ ಸಹ ಆಯಿಲ್ನ ಬಿಸಿ ಮಾಡೇ ಅಪ್ಲೈ ಮಾಡ್ತೀನಿ, ಹಾಗೆ ಅಪ್ಲೈ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅದಾದಮೇಲೆ ಅವ್ನು ಟಿ ವಿ ನೋಡ್ತಾ ಇದ್ದ. ಸೊ ಮಧ್ಯಾಹ್ನ ಲಂಚ್ಗೆ ಬಂದು ಕರ್ಡ್ ರೈಸ್ನ ತಿನ್ನಿಸ್ತಾ ಇದ್ದೀನಿ. ತುಂಬ ಬಿಸಿಲಿತ್ತು. ಸೊ ಸ್ವಲ್ಪ ಆರಾಮಾಗಿರಲಿ ಅಂತೇಳಿ ಅವನಿಗೆ ಕರ್ಡ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅವನಿಗೆ ಕರ್ಡ್ ರೈಸ್ ತಿನ್ನಿಸಿದ್ದಲ್ಲ ಆದಮೇಲೆ ಬಟ್ಟೆ ವಾಶ್ ಮಾಡಾಕಿದ್ದೆ. ಸೊ ಮಿಷಿನಲ್ಲಿ ವಾಶ್ ಮಾಡೋದ್ರಿಂದ ಬೇಗ ಒಣಗಿಬಿಡುತ್ತೆ. ಒಂದು 2 hours ಬಿಸಿಲಿಗೆ ಹಾಕ್ಬಿಟ್ರೆ ಸಾಕು, ಫುಲ್ ಡ್ರೈ ಆಗಿಬಿಡುತ್ತೆ. ಸೊ ಅದನ್ನ ಎತ್ಕೊಂಬರೋಣ ಅಂತ ನಾನು ಪಾಪು ಶಿಂಜು ಮೂವರು ಮೇಲೆ ಬಂದಿದ್ವಿ. ಸೊ ನನ್ನ ಮಗ ಅಂತೂ ಸುಮ್ಮನೆ ಇರೋದಿಲ್ಲ. ಫುಲ್ಲು ನೋಡಿ ಬಟ್ಟೆ ಹೋಗಿ ಎತ್ಕೊಂಬಂದು ಇಲ್ಲಿ ಹಾಕಿದ್ರೆ ಅದ್ರ ಮೇಲೆ ಮಲ್ಕೊಂಡು ಒದ್ಲಾಡ್ತಾ ಇದ್ದಾನೆ. ಹೇಳ್ತಾ ಇದ್ದೀನಿ ವಾಶ್ ಮಾಡಿದ್ದೀನಿ ಸೈಡ್ಗೆ ಬಾ ಅಂದರೂ ಬರ್ತಾ ಇಲ್ಲ. ಸೊ ಅದಾದಮೇಲೆ ಜೋರಾಗಿ ಹೇಳಿದ್ದಕ್ಕೆ ಬಂದು ಸೈಡಲ್ಲಿ ನಿಂತ್ಕೊಂಡ. ಇತ್ತೀಚೆಗೆ ನನ್ನ ಮಗ ಅಂತೂ ಮಧ್ಯಾಹ್ನ ನ್ಯಾಪ್ ತೊಗೊಬೇಕಾದ್ರೂ ನೈಟ್ ನಿದ್ದೆ ಮಾಡಬೇಕಾದ್ರೂ ಕಂಪಲ್ಸರಿ ಸಾಫ್ಟ್ ಐ ಅವನ ಹತ್ರ ಇರಲೇಬೇಕು. ರೀಸೆಂಟಾಗಿ ವಿಶಾಲ್ ಮಾರ್ಟಿಂದ ತೊಗೊಂಬಂದಿದ್ದು ಈ ಸಾಫ್ಟ್ ಐ. ಸೊ ಇದು ಇತ್ತೀಚೆಗೆ ಅವ್ನ ಫೇವ್ರೇಟ್ ಆಗೋಗ್ಬಿಟ್ಟಿದೆ.